ಇವ್ರನ್ನ ಮುಂದೆ ಬಿಟ್ಟು ಈ ರೌಡಿಸಮ್ ಮಾಡಿಸ್ತಿದ್ರು. ಹೌದು ಸರ್, ಇವ್ರು ಮುಂದೆ ಬಿಟ್ಟು ಎಲ್ಲ ಮಾಡಿಸ್ಕೊಂಡ ಸರ್. ಈಗ ಅವ್ರ ಮಾತು ಕೇಳ್ತಲ್ಲ, ನನಗೆ ಇವೆಲ್ಲ ಬೇಡ ಅಂತ ಸರಿ ಬಾಜುಗೆ ಬಂದಿದ್ದಕ್ಕೆ ಈ ಥರ ಒಂದು ಮ್ಯಾಗ ಒಂದು ವಿಡಿಯೋ ಹಾಕಿ ಅವ್ರಿಗೇನು ಇದು ಮಾಡ್ತಾ ಇದ್ದಾರೆ ಸರ್. ಇವೇನು ಅವರು ಮೊನ್ನೆ ಸರ್ ಕೇಸ್ ಆಗಿದೆ, ಕಸ್ಟಡಿ ತೊಗೋಬೇಕಿತ್ತು, ಕೋರ್ಟಿಗೆ ಸಬ್ಮಿಟ್ ಮಾಡ್ಯಾರ. ಜಡ್ಜಿ ಕಡೆ ಮಾತಾಡಿರ. ಜಡ್ಜಿ ಕಡೆ ಮಾತಾಡೋ ಮುಂದೆ ಒಂದು ಪೊಲೀಸ್ ಬಂದು ಅಂದಿದ್ದ, ಅಮ್ಮ ಇಲ್ಲಿ ಏನಾಗಿತ್ತು ಹೇಳ್ಬೇಡ, ಇದೇನು ಸುಮ್ಮನಿರ್ನಿ ಅಂತ ಅಂದಾನ. ನಮ್ಮ ಅಕ್ಕಗೆ ಎದುರ್ಸ್ಯಾರ ಅಂತ ನಾನು ಇನ್ನೂ ಹೋಗಿದ ಮೇಲೆ ಗೊತ್ತಾಗೈತಿ. ನಮ್ಮ ಅಕ್ಕಗೆ ನಿನ್ನೆ ಬೆಟ್ಟಾಗಿ ಬಂದಿ ನಾನು. ಅವರೆಲ್ಲ ಡೀಟೇಲ್ಸ್ ಕೊಟ್ಟಾರ ನನಗೆ. ಪೊಲೀಸವ್ರು ಅಂದಾರಂತ, ಯಾರು ಹೇಳಕೋಬೇಡ್ರಿ, ಹೇಳಿದ್ರೆ ನಿಮ್ಯಾಗ ನಾನ್ ಬೇಲ್ಬಲ್ ನಾ ಮಾಡಿಕೊಡ್ತೀನಿ, ಆಮ್ಯಾಗ ನೀವು ಹೊರಗೆ ಬರೋಂಗಿಲ್ಲ ಅಂತ ಬೆದರ್ಸ್ಯಾರ ಅಂತ. ಜಡ್ಜಿ ಮುಂದೆ ಏನು ಮಾತಾಡಿಲ್ಲ ರೀ. ಆಮ್ಯಾಗ ಸೀದಾ ಅವರು ಇದು ಜೈಲಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಧಾರವಾಡಿಗೆ ಸೀದಾ ಕೇಶವಪುರ ಪೊಲೀಸ್ ಸ್ಟೇಷನ್ ಬಂದು ಅಲ್ಲೇ ಸಿಕ್ಕಾಪಟ್ಟು ಹೊಡೆದು ಆಮ್ಯಾಗ ಕರ್ಕೊಂಡು ಹೋಗಿದ್ದು ಸರ್. ಇದು ಯಾವ ಥರ ನ್ಯಾಯನೋ ಕಮಿಷನರ್ ಸಾಹೇಬ್ ಬಂದು ಆ CC ಕ್ಯಾಮ್ರಾ ತೆಗಿಸ್ಬೇಕು ರೀ ನನಗೆ. ಕೋರ್ಟ್ ಕಡೆ ನಿಂತು ಕೇಶವಪುರ ಎದಕ್ಕೆ ಕರ್ಕೊಂಬರ್ಬೇಕು ರಿಟರ್ನ್ ಅವ್ರಿಗೆ. ಅಲ್ಲಿ ಕೋರ್ಟ್ನ ಆದಮೇಲೆ ಸೀದಾ ಧಾರವಾಡ ಕರ್ಕೊಂಡ್ಬೇಕು ಆಗ್ಬೇಕು, ಜೈಲಿಗೆ ಆಗ್ಬೇಕು ರೀ. ಇವ್ರು ಸ್ಟೇಷನ್ ಬಂದು ಸಿಕ್ಕಾಪಟ್ಟು ಹೊಡೆದಾರಂತ ನಿನ್ನೆ ನಮ್ಮ ಅಕ್ಕ ಇಂಟಿಮೇಷನ್ ಕೊಟ್ಟಿದ್ದು ಸರ್. ಅವ್ರಿಗೆ ಸಿಕ್ಕಾಪಟ್ಟು ಆರಾಮಿಲ್ಲ ಸರ್, ಸಬ್ಜೆಲ್ಲ ಇದ್ದಾರೆ, ಅವ್ರಿಗೆ ಆರಾಮಿಲ್ಲ ರೀ. ಸಿಕ್ಕಾಪಟ್ಟು ಹೊಡೆದಾರಂತ್ರಿ ಅವ್ರಿಗೆ. ಗನ್ ತೊಗೊಂಡು ಹೊಟ್ಟೆಗೆಲ್ಲ ಹೊಡೆದಾರಂತ ಸರ್, ಎಲ್ಬಿಗೆಲ್ಲ ಹೊಡೆದಾರಂತ. ಬೇಕಾದ್ರೆ ಸರ್ ಅದು CC ಕ್ಯಾಮ್ರಾ ಬೇಕೇ ಬೇಕು ಸರ್ ನನಗೆ. ಆ ಟೈಮ್ ಎದಕ್ಕೆ ಕರ್ಕೊಂಬಂದ್ರೆ CC ಕ್ಯಾಮ್ರಾ ಬೇಕು ರೀ ಸರ್. ಇದ್ರ ಬಗ್ಗೆ ದೂರು ಕೊಡ್ತೀರಾ? ಹೌದು ಸರ್, ಈಗ ನನ್ನ CC ಕ್ಯಾಮ್ರಾ ಬೇಕು. ಕಮಿಷನರ್ ಸಾಹೇಬ್ರು ಪೊಲೀಸರು ಏನು ಮಾಡಿಲ್ಲ ಅಂತ ಇದ್ದಾರಲ್ಲ, ಪೊಲೀಸರು ಏನು ಮಾಡಿಲ್ಲ ಅಂತ ಇದ್ದಾರೆ, ಪೊಲೀಸರು ತಪ್ಪಿಲ್ಲ ಅಂತ ಇದ್ದಾರೆ, ಪೊಲೀಸರು ಕಚ್ಚಾರ ಅಂತಲ್ಲ, ಆಕೆ ಯಾವ ಥರ ಮೆಂಟಲಿ ಟಾರ್ಚರ್ ಮಾಡ್ಯಾರ ಅದನ್ನು ನಂಗೆ ಬೇಕು ರೀ. ಈಗ ಅಲ್ಲಿ ಕರ್ಕೊಂಡು ಹೋಗೋ ಅವಶ್ಯಕತೆ ರೂಲ್ಸ್ ಇಲ್ಲ ಸರ್, ರೂಲ್ಸ್ ಇಲ್ಲ, ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಪೊಲೀಸ್ ಸ್ಟೇಷನ್ನಾಗ ಅವ್ರು ಎದಕ್ಕೆ ಕರ್ಕೊಂಡು ಹೋಗಿ ಹೊಡೆದಾರ ಅದು ಬೇಕು ಸರ್. ಅಲ್ಲ, ಈಗ ಈ ಒಂದು ವಿಡಿಯೋ ವೈರಲ್ ಆಗಿದಲ್ಲ, ಅದು ಮಾಡಿದ್ದಾರೆ ನಿಜಾನಾ ನಿಮ್ಮ ಸುಜಾತ? ಸರ್ ಅದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಏನು ಆ ಟೈಮ್ದಾಗ ನಮ್ಮ ಕಡೆ ಏನು ಮಾತಾಡ್ತಿದ್ದಿಲ್ಲ. ಈ ಕಾರ್ಪೊರೇಟರ್ ನಮ್ಗೆ ಕಾಲ್ ಮಾಡ್ತಿದ್ದಿಲ್ಲ ಜಾಸ್ತಿ. ನಮ್ಮ ಅಕ್ಕಗೆ ಕಾಂಟ್ಯಾಕ್ಟ್ ಇದ್ರು, ಅವ್ರ ಮನೆಗೆ ಇದ್ದು ಅವ್ರ ಮನೆಗೆ ಇಟ್ಕೊಂಡಿದ್ದು ಭಾಳ ವರ್ಷ ಅವ್ರ ಮನೆಗಿದ್ದು ಇದ್ಲು ಸರ್. ಆಮ್ಯಾಗ ಅವರು ಅದು ಇದಂತ ತೊಗೊಂಡೋಗಿ ಆಕೆ ಇದು ಮಾಡಿ ವಿಡಿಯೋ ಮಾಡ್ತಿದ್ದು ಸರ್. ಅದು ನನಗೆ ಮಾಹಿತಿ ಗೊತ್ತಿಲ್ಲ ಸರ್, ಆಕೆ ಮಾಡಿಲ್ಲ ಗೊತ್ತಿಲ್ಲ. ಅದು ಮಾಡಿದ್ದು ಅನ್ನೋದು ಕಾರಣ ಅವರು ಸುವರ್ಣ ಕಾರ್ಪೊರೇಟರ್ 3 ವರ್ಷ ಹಿಂದೆ ಕಾರ್ಪೊರೇಷನ್ ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ದೆ ಅದನ್ನು. ಇವ್ರನ್ನ ಮುಂದೆ ಬಿಟ್ಟು ಈ ರೌಡಿಸಮ್ ಮಾಡಿಸ್ತಿದ್ರು. ಹೌದು ಸರ್, ಇವ್ರು ಮುಂದೆ ಬಿಟ್ಟು ಎಲ್ಲ ಮಾಡಿಸ್ಕೊಂಡ ಸರ್. ಈಗ ಅವ್ರ ಮಾತು ಕೇಳ್ತಲ್ಲ, ನನಗೆ ಇವೆಲ್ಲ ಬೇಡ ಅಂತ ಸರಿ ಬಾಜುಗೆ ಬಂದಿದ್ದಕ್ಕೆ ಈ ಥರ ಒಂದು ಮ್ಯಾಗ ಒಂದು ವಿಡಿಯೋ ಹಾಕಿ ಅವ್ರಿಗೇನು ಇದು ಮಾಡ್ತಾ ಇದ್ದಾರೆ ಸರ್. ಇವೇನು ಅವರು ಮೊನ್ನೆ ಸರ್ ಕೇಸ್ ಆಗಿದೆ, ಕಸ್ಟಡಿ ತೊಗೋಬೇಕಿತ್ತು, ಕೋರ್ಟಿಗೆ ಸಬ್ಮಿಟ್ ಮಾಡ್ಯಾರ. ಜಡ್ಜಿ ಕಡೆ ಮಾತಾಡಿರ. ಜಡ್ಜಿ ಕಡೆ ಮಾತಾಡೋ ಮುಂದೆ ಒಂದು ಪೊಲೀಸ್ ಬಂದು ಅಂದಿದ್ದ, ಅಮ್ಮ ಇಲ್ಲಿ ಏನಾಗಿತ್ತು ಹೇಳ್ಬೇಡ, ಇದೇನು ಸುಮ್ಮನಿರ್ನಿ ಅಂತ ಅಂದಾನ. ನಮ್ಮ ಅಕ್ಕಗೆ ಎದುರ್ಸ್ಯಾರ ಅಂತ ನಾನು ಇನ್ನೂ ಹೋಗಿದ ಮೇಲೆ ಗೊತ್ತಾಗೈತಿ. ನಮ್ಮ ಅಕ್ಕಗೆ ನಿನ್ನೆ ಬೆಟ್ಟಾಗಿ ಬಂದಿ ನಾನು. ಅವರೆಲ್ಲ ಡೀಟೇಲ್ಸ್ ಕೊಟ್ಟಾರ ನನಗೆ. ಪೊಲೀಸವ್ರು ಅಂದಾರಂತ, ಯಾರು ಹೇಳಕೋಬೇಡ್ರಿ, ಹೇಳಿದ್ರೆ ನಿಮ್ಯಾಗ ನಾನ್ ಬೇಲ್ಬಲ್ ನಾ ಮಾಡಿಕೊಡ್ತೀನಿ, ಆಮ್ಯಾಗ ನೀವು ಹೊರಗೆ ಬರೋಂಗಿಲ್ಲ ಅಂತ ಬೆದರ್ಸ್ಯಾರ ಅಂತ. ಜಡ್ಜಿ ಮುಂದೆ ಏನು ಮಾತಾಡಿಲ್ಲ ರೀ. ಆಮ್ಯಾಗ ಸೀದಾ ಅವರು ಇದು ಜೈಲಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಧಾರವಾಡಿಗೆ ಸೀದಾ ಕೇಶವಪುರ ಪೊಲೀಸ್ ಸ್ಟೇಷನ್ ಬಂದು ಅಲ್ಲೇ ಸಿಕ್ಕಾಪಟ್ಟು ಹೊಡೆದು ಆಮ್ಯಾಗ ಕರ್ಕೊಂಡು ಹೋಗಿದ್ದು ಸರ್. ಇದು ಯಾವ ಥರ ನ್ಯಾಯನೋ ಕಮಿಷನರ್ ಸಾಹೇಬ್ ಬಂದು ಆ CC ಕ್ಯಾಮ್ರಾ ತೆಗಿಸ್ಬೇಕು ರೀ ನನಗೆ. ಕೋರ್ಟ್ ಕಡೆ ನಿಂತು ಕೇಶವಪುರ ಎದಕ್ಕೆ ಕರ್ಕೊಂಬರ್ಬೇಕು ರಿಟರ್ನ್ ಅವ್ರಿಗೆ. ಅಲ್ಲಿ ಕೋರ್ಟ್ನ ಆದಮೇಲೆ ಸೀದಾ ಧಾರವಾಡ ಕರ್ಕೊಂಡ್ಬೇಕು ಆಗ್ಬೇಕು, ಜೈಲಿಗೆ ಆಗ್ಬೇಕು ರೀ. ಇವ್ರು ಸ್ಟೇಷನ್ ಬಂದು ಸಿಕ್ಕಾಪಟ್ಟು ಹೊಡೆದಾರಂತ ನಿನ್ನೆ ನಮ್ಮ ಅಕ್ಕ ಇಂಟಿಮೇಷನ್ ಕೊಟ್ಟಿದ್ದು ಸರ್. ಅವ್ರಿಗೆ ಸಿಕ್ಕಾಪಟ್ಟು ಆರಾಮಿಲ್ಲ ಸರ್, ಸಬ್ಜೆಲ್ಲ ಇದ್ದಾರೆ, ಅವ್ರಿಗೆ ಆರಾಮಿಲ್ಲ ರೀ. ಸಿಕ್ಕಾಪಟ್ಟು ಹೊಡೆದಾರಂತ್ರಿ ಅವ್ರಿಗೆ. ಗನ್ ತೊಗೊಂಡು ಹೊಟ್ಟೆಗೆಲ್ಲ ಹೊಡೆದಾರಂತ ಸರ್, ಎಲ್ಬಿಗೆಲ್ಲ ಹೊಡೆದಾರಂತ. ಬೇಕಾದ್ರೆ ಸರ್ ಅದು CC ಕ್ಯಾಮ್ರಾ ಬೇಕೇ ಬೇಕು ಸರ್ ನನಗೆ. ಆ ಟೈಮ್ ಎದಕ್ಕೆ ಕರ್ಕೊಂಬಂದ್ರೆ CC ಕ್ಯಾಮ್ರಾ ಬೇಕು ರೀ ಸರ್. ಇದ್ರ ಬಗ್ಗೆ ದೂರು ಕೊಡ್ತೀರಾ? ಹೌದು ಸರ್, ಈಗ ನನ್ನ CC ಕ್ಯಾಮ್ರಾ ಬೇಕು. ಕಮಿಷನರ್ ಸಾಹೇಬ್ರು ಪೊಲೀಸರು ಏನು ಮಾಡಿಲ್ಲ ಅಂತ ಇದ್ದಾರಲ್ಲ, ಪೊಲೀಸರು ಏನು ಮಾಡಿಲ್ಲ ಅಂತ ಇದ್ದಾರೆ, ಪೊಲೀಸರು ತಪ್ಪಿಲ್ಲ ಅಂತ ಇದ್ದಾರೆ, ಪೊಲೀಸರು ಕಚ್ಚಾರ ಅಂತಲ್ಲ, ಆಕೆ ಯಾವ ಥರ ಮೆಂಟಲಿ ಟಾರ್ಚರ್ ಮಾಡ್ಯಾರ ಅದನ್ನು ನಂಗೆ ಬೇಕು ರೀ. ಈಗ ಅಲ್ಲಿ ಕರ್ಕೊಂಡು ಹೋಗೋ ಅವಶ್ಯಕತೆ ರೂಲ್ಸ್ ಇಲ್ಲ ಸರ್, ರೂಲ್ಸ್ ಇಲ್ಲ, ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಪೊಲೀಸ್ ಸ್ಟೇಷನ್ನಾಗ ಅವ್ರು ಎದಕ್ಕೆ ಕರ್ಕೊಂಡು ಹೋಗಿ ಹೊಡೆದಾರ ಅದು ಬೇಕು ಸರ್. ಅಲ್ಲ, ಈಗ ಈ ಒಂದು ವಿಡಿಯೋ ವೈರಲ್ ಆಗಿದಲ್ಲ, ಅದು ಮಾಡಿದ್ದಾರೆ ನಿಜಾನಾ ನಿಮ್ಮ ಸುಜಾತ? ಸರ್ ಅದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಏನು ಆ ಟೈಮ್ದಾಗ ನಮ್ಮ ಕಡೆ ಏನು ಮಾತಾಡ್ತಿದ್ದಿಲ್ಲ. ಈ ಕಾರ್ಪೊರೇಟರ್ ನಮ್ಗೆ ಕಾಲ್ ಮಾಡ್ತಿದ್ದಿಲ್ಲ ಜಾಸ್ತಿ. ನಮ್ಮ ಅಕ್ಕಗೆ ಕಾಂಟ್ಯಾಕ್ಟ್ ಇದ್ರು, ಅವ್ರ ಮನೆಗೆ ಇದ್ದು ಅವ್ರ ಮನೆಗೆ ಇಟ್ಕೊಂಡಿದ್ದು ಭಾಳ ವರ್ಷ ಅವ್ರ ಮನೆಗಿದ್ದು ಇದ್ಲು ಸರ್. ಆಮ್ಯಾಗ ಅವರು ಅದು ಇದಂತ ತೊಗೊಂಡೋಗಿ ಆಕೆ ಇದು ಮಾಡಿ ವಿಡಿಯೋ ಮಾಡ್ತಿದ್ದು ಸರ್. ಅದು ನನಗೆ ಮಾಹಿತಿ ಗೊತ್ತಿಲ್ಲ ಸರ್, ಆಕೆ ಮಾಡಿಲ್ಲ ಗೊತ್ತಿಲ್ಲ. ಅದು ಮಾಡಿದ್ದು ಅನ್ನೋದು ಕಾರಣ ಅವರು ಸುವರ್ಣ ಕಾರ್ಪೊರೇಟರ್ 3 ವರ್ಷ ಹಿಂದೆ ಕಾರ್ಪೊರೇಷನ್ ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ದೆ ಅದನ್ನು.